ಚಿನ್ನದ ಸುಳಿಯಲ್ಲಿ ನಟಿ ರನ್ಯಾ ರಾವ್ ತಗಲಾಕೊಂಡಿದ್ದಾರೆ. ಡಿಆರ್ಐ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಹಲವು ಆಯಾಮದಲ್ಲಿ ಆಗ್ತಾ ಇದೆ. ವಿದೇಶದಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರನ್ಯಾ ಲಾಕ್ ಆಗಿದ್ದಾರೆ. ಡಿಆರ್ಐ ಅಧಿಕಾರಿಗಳಿಂದ ಸ್ಫೋಟಕ ಮಾಹಿತಿ ಕೋರ್ಟ್ಗೆ ಸಬ್ಮಿಟ್ ಆಗಿದೆ. ಕೋರ್ಟ್ಗೆ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ತನಿಖಾಧಿಕಾರಿಗಳು. ಪಬ್ಲಿಕ್ ಟಿವಿಯಲ್ಲಿ ಅದರ ಇನ್ಸೈಡ್ ಡೀಟೇಲ್ಸ್, ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಹಾಗಾದರೆ ಕೋರ್ಟ್ಗೆ ತನಿಖಾಧಿಕಾರಿಗಳು ಕೊಟ್ಟಂತಹ ಆ ಮಾಹಿತಿ ಏನು? ಹಾಗಾದರೆ ಈ ಅರೆಸ್ಟ್ ಆದ ನಂತರ ರನ್ಯಾ ವಿಚಾರದಲ್ಲಿ ಏನೆಲ್ಲ ಮಾಹಿತಿಯನ್ನು ತನಿಖಾಧಿಕಾರಿಗಳು ಕ್ರೋಢೀಕರಿಸಿದ್ದಾರೆ? ವಿದೇಶದಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರನ್ಯಾ ಲಾಕ್ ಆಗಿದ್ರು. ಈ ಪ್ರಕರಣದಲ್ಲಿ ಈಕೆಯೇ ಕಿಂಗ್ ಪಿನ್ ಅಂಥೇಳಿ ಡಿಆರ್ಐ ಅಧಿಕಾರಿಗಳು ಹೇಳ್ತಾ ಇರುವಂತಹದ್ದು. ಸದ್ಯದ ತನಿಖೆಯಲ್ಲಿ ರನ್ಯಾ ಇಡೀ ಪ್ರಕರಣದ ಕಿಂಗ್ ಪಿನ್ ಅಂತ ಹೇಳ್ತಾ ಇದ್ದಾರೆ. ಈಕೆ ಕೇವಲ ಪಾತ್ರಧಾರಿ ಮಾತ್ರ ಅಲ್ಲ, ಸೂತ್ರಧಾರಿ ಕೂಡ ಹೌದು ಅಂತ ಹೇಳ್ತಾ ಇದ್ದಾರೆ. ರನ್ಯಾ ಜೊತೆಗೆ ದೊಡ್ಡದಾದಂತಹ ಸಿಂಡಿಕೇಟ್ ಇದೆ, ವ್ಯವಸ್ಥಿತ ಜಾಲ ಇದೆ. ವಿದೇಶದಿಂದ ಅಕ್ರಮ ಚಿನ್ನವನ್ನು ತಂದು ಇಲ್ಲಿ ಮಾರಾಟ ಮಾಡೋದನ್ನೇ ಇವರು ಕಸುಬು ಮಾಡಿಕೊಂಡಿದ್ದಾರೆ. ಆಕೆಯ ಮೊಬೈಲು, ಲ್ಯಾಪ್ಟಾಪ್ನಿಂದ ಈ ವ್ಯವಸ್ಥಿತ ಜಾಲ ಅನಾವರಣ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ರನ್ಯಾಳಿಂದ 4.83 ಕೋಟಿ ಸುಂಕ ನಷ್ಟ ಆಗಿದೆ ದೇಶಕ್ಕೆ. ಟ್ಯಾಕ್ಸ್ ಅನ್ನು ವಂಚಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಎನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಸುಂಕ ತಪ್ಪಿಸುವ ಸಲುವಾಗಿಯೇ ರನ್ಯಾ ಈ ರೀತಿ ಚಿನ್ನವನ್ನು ಕಳ್ಳ ಸಾಗಾಟ ಮಾಡ್ತಾ ಇದ್ಲು. ಹೆಚ್ಚಿನ ವಿಚಾರಣೆಗೆ ನಮ್ಮ ಕಸ್ಟಡಿ ಕೊಡಬೇಕು ಅಂಥೇಳಿ ನಿನ್ನೆ ನ್ಯಾಯಾಲಯದ ಗಮನಕ್ಕೆ ಎಲ್ಲ ಅಂಶಗಳನ್ನು ಕೂಡ ಡಿಆರ್ಐ ಅಧಿಕಾರಿಗಳು ತಂದಿರುವಂತಹದ್ದು. ಈ ಹೊಟ್ಟೆ, ತೊಡೆ, ಕಾಲು ಭಾಗದಲ್ಲಿಟ್ಟು ಚಿನ್ನವನ್ನು ರನ್ಯಾ ಕಳ್ಳ ಸಾಗಾಟ ಮಾಡ್ತಾ ಇದ್ಲು. ಅದರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕ್ರೋಢೀಕರಿಸುವಂತಹ ಕೆಲಸವನ್ನು ಡಿಆರ್ಐ ಅಧಿಕಾರಿಗಳು ಮಾಡಿದ್ದಾರೆ. ಎಟ್ ದ ಸೇಮ್ ಟೈಮ್ ಚಿನ್ನಕ್ಕೆ ಬ್ಯಾಂಡೇಜನ್ನು ಸುತ್ತಕೊಳ್ತಾ ಇರೋದ್ರಿಂದ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಈಕೆಯ ಟ್ರಾವೆಲ್ ಹಿಸ್ಟ್ರಿ, ಈಕೆಯ ಚಲನವಲನವನ್ನು ಗಮನಿಸಿ ತಪಾಸಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಈ ಚಿನ್ನದ ಸ್ಮಗ್ಲಿಂಗ್ ವಿಚಾರ ಗೊತ್ತಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಡಿಆರ್ಐ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಪ್ರಾಥಮಿಕವಾಗಿದ್ದಂತಹ ಮಾಹಿತಿ ಈಕೆ ಕೇವಲ ಪಾತ್ರಧಾರಿ, ಒಂದು ಪೋಸ್ಟ್ ಮ್ಯಾನ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ಲು, ಅಲ್ಲಿಂದ ಚಿನ್ನವನ್ನು ತಂದು ಇಲ್ಲಿ ಸಪ್ಲೈ ಮಾಡ್ತಾ ಇದ್ಲು ಅಂಥೇಳಿ. ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂತಹ ಮಾಹಿತಿಯಲ್ಲಿ ಈಕೆಯ ಕಿಂಗ್ ಪಿನ್ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಎವಿಡೆನ್ಸ್ಗಳನ್ನು, ಡಾಕ್ಯುಮೆಂಟ್ಸ್ಗಳನ್ನು ತನಿಖಾಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರೆ, ಜೊತೆಗೆ ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂತಹ ಮಾಹಿತಿಯಲ್ಲಿ ಮತ್ತೇನೆಲ್ಲ ಅಂಶಗಳಿದಾವೆ ಅಂಥೇಳಿ. ಪ್ರೇಮ್, ನಟಿ ರನ್ಯಾಯನ್ನು ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದಂಥ ವೇಳೆಯಲ್ಲಿ ಆಕೆ ಮೊದಲಿಗೆ ಹೇಳಿದ್ದಂಥ ಮಾತು ಅಂದರೆ ನನ್ನನ್ನು ಟ್ರಾಪ್ ಮಾಡಲಾಗಿದೆ ಅನ್ನೋ ಮಾತನ್ನು ಆಕೆ ಪ್ರಾರಂಭದಲ್ಲಿ ಹೇಳಿದರು. ನಂತರದಲ್ಲಿ ಅಧಿಕಾರಿಗಳು ಆಕೆಯ ಮೊಬೈಲು ಮತ್ತು ಲ್ಯಾಪ್ಟಾಪನ್ನು ವಶಕ್ಕೆ ಪಡೆದು ಪರಿಶೀಲನೆ ಮಾಡ್ತಾರೆ. ಅದೇ ದಿನ 2 ದಿನಗಳ ಕಾಲ, ಸತತವಾಗಿ 2 ದಿನಗಳ ಕಾಲ ಆಕೆ ವಾಸವಾಗಿದ್ದಂಥ ಲ್ಯಾವೆಲ್ಲಿ ರೋಡ್ನ ಮನೆ ಮೇಲೆ ದಾಳಿ ಮಾಡಿ ಆ ಮನೆಯಲ್ಲಿದ್ದಂಥ ಒಂದಷ್ಟು ನಗದು, ಚಿನ್ನಾಭರಣ ಮತ್ತು ಪ್ರಮುಖವಾಗಿ ಕೆಲವು ದಾಖಲೆಗಳನ್ನು ಆಕೆ ಮನೆಯಿಂದ ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದ ನಂತರದಲ್ಲಿ 2-3 ದಿನಗಳ ಅಂತರದಲ್ಲಿ ಈ ಎಲ್ಲ ಎವಿಡೆನ್ಸ್ಗಳನ್ನು ಕೂಡ ಪ್ರಾಥಮಿಕವಾಗಿ ಚೆಕ್ ಮಾಡಿದಂಥ ವೇಳೆಯಲ್ಲಿ ಆಕೆ ಇದರಲ್ಲಿ ಕಮಿಷನ್ ಆಧಾರದ ಮೇಲೆ ಕೆಲಸ ಮಾಡ್ತಾ ಇಲ್ಲ, ಈಕೆ ಈ ಚಿನ್ನ ಸಾಗಾಟದ ಕಿಂಗ್ ಪಿನ್ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗುತ್ತೆ. ಅದಕ್ಕೆ ಪೂರಕ ದಾಖಲೆಗಳೆಲ್ಲ ಸಿಕ್ಕ ನಿಟ್ಟಿನಲ್ಲಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಆಕೆಯನ್ನು ಹೆಚ್ಚಿನ ವಿಚಾರಣೆ ನಡೆಸುವ ಅಗತ್ಯ ಇದೆ. ಈಕೆ ಒಂದು ಸಿಂಡಿಕೇಟ್ ಮಾಡಿಕೊಂಡು ಬೇರೆ ಬೇರೆ ದೇಶಗಳಿಂದ ಚಿನ್ನಾಭರಣವನ್ನು ಬೆಂಗಳೂರಿಗೆ ತಗೊಂಡ್ಬರ್ತಾ ಇದ್ದಾರೆ ಅನ್ನೋ ಮಾಹಿತಿಯ ಅದರ ದಾಖಲೆಗಳ ಸಮೇತ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಹಾಗಾಗಿ ಕೋರ್ಟ್ ಕೂಡ ಈಗ 3 ದಿನಗಳ ಕಾಲ ಆಕೆಯನ್ನು ಕಸ್ಟಡಿಗೆ ಪಡೆದಿರುವಂಥದ್ದು. ಕಸ್ಟಡಿಗೆ ಪಡೆದ ನಂತರದಲ್ಲಿ ಈಗ ಅಧಿಕಾರಿಗಳು ಕೂಡ ವಿಚಾರಣೆ ಮಾಡಿದ್ದಾರೆ, ವಿಚಾರಣೆ ಮಾಡ್ತಿದ್ದಾರೆ. ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಈಕೆ ಯಾವ ರೀತಿಯಾಗಿ ಇಷ್ಟೊಂದು ದೊಡ್ಡ ಮಟ್ಟದ ಚಿನ್ನಾಭರಣವನ್ನು ಸಾಗಾಟ ಮಾಡ್ತಿದ್ರು, ಅದಕ್ಕೆ ಹಣವನ್ನು ಯಾವ ರೀತಿ ಹೊಂದಿಸ್ತಾ ಇದ್ರು, ಈಕೆಯೇ ಹಣವನ್ನು ತೆಗೆದುಕೊಂಡು ಹೋಗಿ ಕೊಡ್ತಿದ್ರಾ, ಅಥವಾ ಅಲ್ಲಿ ಯಾರು ಈ ದುಬೈಯಲ್ಲಿ ಅಥವಾ ಯುರೋಪಿಯನ್ ಕಂಟ್ರಿಗಳಲ್ಲಿ ಚಿನ್ನವನ್ನು ಕೊಂಡು ಈಕೆ ಕೈಗೆ ಕೊಡ್ತಿದ್ದಂಥ ವ್ಯಕ್ತಿ ಯಾರು, ಅದನ್ನು ಈಕೆ ಯಾವ ರೀತಿಯಾಗಿ ಸೇಫಾಗಿ ಬೆಂಗಳೂರಿಗೆ ತಲುಪಿಸ್ತಾ ಇದ್ಲು ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ಮಾಡಬೇಕಾಗುತ್ತೆ. ಇಲ್ಲಿವರೆಗೂ ನಡೆಸಿರುವಂಥ ತನಿಖೆಯಲ್ಲಿ ಆಕೆ 4,83,00,000 ಏನು ತೆರಿಗೆ ವಂಚನೆ ಮಾಡಿರುವಂಥದ್ದು ಮತ್ತು ಸಾಕಷ್ಟು ಬಾರಿ ಇದೇ ರೀತಿಯಾಗಿ ಆಕೆ ದೇಹದ ವಿವಿಧ ಅಂಗಾಂಗಗಳಲ್ಲಿ ಬ್ಯಾಂಡೇಜ್ ಸುತ್ತಕೊಂಡು ಚಿನ್ನಾಭರಣವನ್ನು ಸಾಗಾಟ ಮಾಡಿರೋದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. ಆ ನಿಟ್ಟಿನಲ್ಲೂ ಕೂಡ ಈಗ ತನಿಖೆ ನಡೆಸ್ತಾ ಇರುವಂಥದ್ದು. ಈಗೇನು 3 ದಿನ ಕಸ್ಟಡಿಗೆ ಪಡೆದರೆ ಕಸ್ಟಡಿಯಲ್ಲಿ ಎಲ್ಲ ವಿಚಾರಗಳು ಕೂಡ ಬೆಳಕಿಗೆ ಬರಬೇಕಾಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.